ಮಳೆ 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 ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ತಗ್ಗದ ಮಳೆ, ಹೇಮಾವತಿ ಡ್ಯಾಂಗೆ ಹರಿದು ಬರ್ತಾ ಇದೆ ಭಾರೀ ಪ್ರಮಾಣದ ನೀರು. ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊಳೆಮಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೆ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹೇಮಾವತಿಯ ನದಿಯ ದಡದಲ್ಲಿರುವಂತಹ ಹೊಳೆಮಲ್ಲೇಶ್ವರ ದೇಗುಲ ಇದು ಸಂಪೂರ್ಣವಾಗಿ ಈಗ ನೀರಿನಿಂದ ಕೂಡಿರುವಂಥದ್ದು. ಕಾರಣ ಹಾಸನದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಸನದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಸಕಲೇಶ್ಪುರ ಭಾಗದಲ್ಲಿ ಮುಂಗಾರು ಮಳೆ ತಂದಂತಹ ಅವಾಂತರ ಇದೆ. ಈ ಡ್ಯಾಮ್ಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅದರ ಪರಿಣಾಮವನ್ನು ನೀವು ಗಮನಿಸ್ತಾ ಇದ್ದೀರಿ. ಹೊಳೆಮಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೂ ಕೂಡ ನೀರು ನುಗ್ಗಿರುವಂತಹದ್ದು. ಹೇಮಾವತಿಯ ನದಿಯ ದಡದಲ್ಲಿರುವಂತಹ ದೇಗುಲ ಇದು ಸಂಪೂರ್ಣವಾಗಿ ಈಗ ಜಲಮಯವಾಗಿದೆ. ನೀರಿನಿಂದ ಆವೃತರಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಹಾಸನದ ಭಾಗದಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದುವರೆದು ಹೇಮಾವತಿ ನದಿಯಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿದೆ. ಹೊಳೆನರಸೀಪುರ ಟು ಅರಕಲಗೂಡು ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಮಯವಾಗಿದೆ. ಅಗ್ನಿಶಾಮಕ ಠಾಣೆಗೂ ಕೂಡ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಹೊಳೆನರಸೀಪುರ ಟು ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿ ಕೂಡ ಮಳೆ ನೀರಿನಿಂದ ಜಲಾವೃತವಾಗಿದೆ. ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವಂತಹ ಖಾಸಗಿ ಶಾಲೆಗೂ ಕೂಡ ನೀರು ನುಗ್ಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಸತತ ಮಳೆ ಹಾಸನದ ಭಾಗದಲ್ಲಿ ಸೃಷ್ಟಿ ಮಾಡಿರುವಂತಹ ಅವಾಂತರ. ಇನ್ನೂ 1 ವಾರಗಳ ಕಾಲ ಇದೇ ರಭಸದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಈ ರೀತಿಯ ಅವಾಂತರಗಳು ಹಾಸನದಲ್ಲಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಅಲ್ಲಿ ಹಳ್ಳ ಐತೆ ಸ್ಟ್ರೈಟ್ ಅಷ್ಟೇ. ವಾಡಿಕೆಗಿಂತ ಮಳೆ ಆಗ್ತಾ ಇರುವಂತಹ ಪರಿಣಾಮ ಮಳೆಯ ರಗಳೆಗಳು ಕೂಡ ಮುಂದುವರೆದಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಭಾರೀ ಮಳೆಯಿಂದ ಉಕ್ಕಿ ಹರಿತಾ ಇದೆ ಹೇಮಾವತಿ ನದಿ. ಹೊಳೆನರಸೀಪುರ ಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸ್ಥಳೀಯರು ಒದ್ದಾಡುವಂತಹ ಪರಿಸ್ಥಿತಿ. ಪಟ್ಟಣದ ಕೆಎನ್ಎ ಬಡಾವಣೆಯ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. 30 ಕುಟುಂಬಗಳನ್ನು ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯ ಅಧಿಕಾರಿಗಳು. ಅತ್ತ ಸಕಲೇಶ್ಪುರ ಪಟ್ಟಣದ ಆಜಾದ್ ರಸ್ತೆ ಸಂಪೂರ್ಣವಾಗಿ ಜಲಾವೃತರಾಗಿರುವಂಥದ್ದು. ಇದು ಹಾಸನದಲ್ಲಿ ಮಳೆ ತಂದಂತಹ ಅವಾಂತರ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯೊಳಗಿದ್ದಂತಹ ಪೀಠೋಪಕರಣಗಳು, ಬೆಲೆ ಬಾಳುವ ವಸ್ತುಗಳು, ದವಸ ಧಾನ್ಯಗಳು ಎಲ್ಲವೂ ಕೂಡ ಜಲಾಹುತಿಯಾಗಿದೆ. ಮುಂದೆ ಜೀವನ ಹೆಂಗಪ್ಪ ನಡೆಸೋದು ಅಂಥೇಳಿ ಜನ ಚಿಂತೆಗೀಡಾಗುವಂತೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. 30 ಕುಟುಂಬಗಳನ್ನು ಕೂಡ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದೇ ಮಳೆ ಇನ್ನೂ 1 ವಾರಗಳ ಕಾಲ ಸುರಿಯುವ ಸಾಧ್ಯತೆ ಇರೋದ್ರಿಂದ ಈ ರೀತಿಯ ಹಲವು ಅವಾಂತರಗಳು ಹಾಸನದ ಹಲವು ಕಡೆಗಳಲ್ಲಿ ನಿರ್ಮಾಣವಾಗುವಂತಹ ಸಾಧ್ಯತೆ. ಹಾಸನದಲ್ಲಿ ಮಳೆ ಮುಂದುವರಿತಾ ಇದ್ದ ಹಾಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗಿದೆ. ಜಲಾಶಯದಿಂದ ಹೆಚ್ಚಿನ ಹೊರಹರಿವು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ, ನಿರ್ಬಂಧಿಸಲಾಗಿದೆ. ಹಾಸನದಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇರುವಂತಹ ಪರಿಣಾಮಗಳಿವೆಲ್ಲವೂ ಕೂಡ ಹೇಮಾವತಿ ಜಲಾಶಯ ಮೈದುಂಬಿ ಹರಿತಾ ಇರುವಂಥದ್ದು. ಈ ಜಲಾಶಯವನ್ನು ನೋಡಲಿಕ್ಕೆ ಸ್ಥಳೀಯರು ದಿನದಿಂದ ದಿನಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನಾಹುತಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಮುಂಜಾಗೃತಾ ಕ್ರಮವಾಗಿ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ದಿನದಿಂದ ದಿನಕ್ಕೆ ಹಾಸನದಲ್ಲಿ ಮಳೆ ಅಬ್ಬರಿಸ್ತಾ ಇರುವಂತಹದ್ದು, ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸ್ತಾ ಇರುವಂತಹದ್ದು, ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್ಕುಮಾರ್, ಏನು ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಅದರಿಂದ ಸಾಕಷ್ಟು ಅನಾಹುತಗಳು ಸಹ ಪ್ರತಿನಿತ್ಯ ಸಂಭವಿಸ್ತಲೇ ಇದೆ. ಅದರಲ್ಲೂ ಹೇಮಾವತಿ ಜಲಾಶಯ ತಪ್ಪಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಹಾನಿ ಉಂಟಾಗ್ತಾ ಇದೆ. ಹೇಮಾವತಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಸುಮಾರು 63 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಸಕಲೇಶಪುರ ಹಾಗೂ ಒಳನರಸೀಪುರ ಭಾಗದಲ್ಲಿ ಆಜಾದ್ ರಸ್ತೆ ಇರ್ಬೋದು, ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಏರಿಕೆ ಆಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ತಾಲೂಕಿನ ಗೊರವನಹಳ್ಳಿಯಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಜಲಾಶಯದಲ್ಲಿ ಸದ್ಯ 35 TMC ನೀರು ಸಂಗ್ರಹವಾಗಿದೆ. 2922 ಅಡಿಗಳಷ್ಟು ಇರ್ತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಸದ್ಯ 2920 ಅಡಿಗಳು ನೀರು ಸಂಗ್ರಹವಿದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಲೇ ಇದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು 6 ಕ್ರಸ್ಟ್ ಗೇಟ್ಗಳ ಮೂಲಕ ಹೊರಬಿಡಲಾಗ್ತಾ ಇದೆ. ಏನು ಹಾಲ್ ತೊರೆಯಂತೆ ಏನು ನೀರು ಉಕ್ಕಿ ಚಿಮ್ತಾ ಇದೆ. ಈ ದೃಶ್ಯವನ್ನು ನೋಡ್ಕೊಳ್ಳಲು ಪ್ರತಿನಿತ್ಯವೂ ಸಹ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ರು. ಆದರೆ ಒಳಹರಿವು ಹೆಚ್ಚಾಗ್ತಾ ಹಿನ್ನೆಲೆಯಲ್ಲಿ ಹೊರಹರಿವನ್ನು ಸಹ ಏರಿಕೆ ಮಾಡ್ತಲೇ ಇದ್ದಾರೆ. ಆದ್ದರಿಂದ ಯಾವುದೇ ಅನಾಹುತ ಸಂಭವಿಸಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಏನು ಕಳೆದ 10 ನಿಮಿಷದ ಹಿಂದಿನಿಂದ ನಿಷೇಧವನ್ನು ಹೇರಲಾಗಿದೆ. ಯಾವುದೇ ಪ್ರವಾಸಿಗರಿಗೆ ಗೊರವನಹಳ್ಳಿ ಹೇಮಾವತಿ ಜಲಾಶಯಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಒಳಹರಿವು ಸಹ ಏರಿಕೆ ಆಗ್ತಾ ಇದೆ. ಆದ್ದರಿಂದ ಇನ್ನಷ್ಟು ನೀರನ್ನು ಬಿಡುವ ಸಾಧ್ಯತೆ ಇರೋದ್ರಿಂದ ಎಲ್ಲ ಪ್ರವಾಸಿಗರಿಗೆ ಇಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಮತ್ತೊಂದೆಡೆ ಈ ನೀರು ಹೊರಗೆ ಹರಿತಾ ಇರೋದ್ರಿಂದ ಸಕಲೇಶಪುರ ಭಾಗ ಇರ್ಬೋದು, ಒಳನರಸೀಪುರ ಭಾಗದಲ್ಲಿ ಹೆಚ್ಚಿನ ಹಾನಿ ಸಂಭವಿಸ್ತಾ ಇದೆ. ಹಾಗಾಗಿ ಅಲ್ಲಿನ ತಾಲೂಕು ಆಡಳಿತ, ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ, ಏನು ನದಿ ದಂಡೆ ಹಾಗೂ ನದಿ ತಪ್ಪಲಿನಲ್ಲಿರ್ತಕ್ಕಂತಹ ನಿವಾಸಿಗಳಿಗೆ ಈಗಾಗಲೇ ಸ್ಥಳದಿಂದ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಕೆಲವರು ಕಾಳಜಿ ಕೇಂದ್ರಕ್ಕೂ ಸಹ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಪ್ರೇಮ್ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಹಾಸನದ ಭಾಗದಲ್ಲಿ ಮಳೆರಾಯ ತಂದಂತಹ ಅವಾಂತರಗಳು. ಸಹಜವಾಗಿಯೇ ಮತ್ತೆ 1 ವಾರಗಳ ಕಾಲ ಇದೇ ರೀತಿಯ ರಭಸದ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುವಂಥದ್ದು.